ಶ್ರೀ ಗುರುಭ್ಯೋ ನಮಃ. ವಾಯುಸ್ಥಿತಿಯ ಪಾಠಮಾಲೆಯಲ್ಲಿ 42ನೇ ಭಾಗ ಇದು. 40ನೇ ಶ್ಲೋಕವನ್ನು ಇವತ್ತು ನೋಡೋಣ. ಒಂದೇ ತಂತ್ವಾ ಸುಪೂರ್ಣ ಪ್ರಮತಿ ಮನುದಿನ ಸೇವಿತಂ ದೇವವೃಂದೈಃ ಒಂದೇ ವಂದಾರುಮೀಶೆ ಶ್ರಿಯವತ ನಿಯತಂ ಶ್ರೀಮದಾನಂದ ತೀರ್ಥಂ ಒಂದೇ ಮಂದಾಕಿನಿ ಸತ್ ಸರಿದಮಲಜಲಾಸೇಕಸಾಧಿಕ್ಯ ಸಂಘಂ ಒಂದೇಹಂ ದೇವಭಕ್ತ್ಯಾ ಭವಭಯದಹನಂ ಸಜ್ಜನಾನ್ ಮೋದಯಂತಂ. ವಾಯುದೇವನೇ, ನಿನ್ನನ್ನ ದೇವತೆಗಳು ಪ್ರತಿನಿತ್ಯ ಸ್ತುತಿಸ್ತಾರೆ. ನೀನು ಪೂರ್ಣ ಜ್ಞಾನವುಳ್ಳವನು. ಮತ್ತೆ ಹನುಮಂತ ಅನ್ನೋ ಶಬ್ದವೇ ತಿಳಿಸುವಂತೆ, ಹನು ಅಂದ್ರೆ ಜ್ಞಾನ. ಆ ಜ್ಞಾನ ಉಳ್ಳಂತಹ ಹನುಮಂತ ಅನ್ನೋ ಅವತಾರವನ್ನು ತಾಳಿದವನು. ಬಳಿತ್ಥ ಸೂಕ್ತ ಮೊದಲಾದ ಮಂತ್ರಗಳಲ್ಲಿ ನಿನ್ನ ವರ್ಣನೆ ಇದೆ. ನೀನು ಭೀಮ ಅಂತ ಕೂಡ ಒಂದು ಅವತಾರವನ್ನು ತಾಳಿದೆ. ಭೃತಾಹ ಮಾಹ ಏನ ಸಹ ಭೀಮಃ. ವಿದ್ಯೆಗಳನ್ನ, ಮಾಹ ಅಂದ್ರೆ ವಿದ್ಯೆಗಳನ್ನ, ಭೃತಾಹ ವಿದ್ಯೆಗಳು, ಏನ ಯಾರಿಂದ ಭೃತಾಹ ಧರಿಸಲ್ಪಟ್ಟಿವೆಯೋ ಅವನು ಭೀಮ. ನಿತ್ಯ ಆಶಯೇ ದ್ವಿತೀಯಮ ಸಪ್ತಶಿವಾಸು ಮಾತ್ರಶು ಅಂತ ಆ ಬಳಿತಾ ಸೂಕ್ತದಲ್ಲಿ ಹೇಳಿದಂತೆ, ಆ ವೇದ ಮಾತೆಯರನ್ನ ಧರಿಸಿದವನು. ಭಗವಂತನ ವಿಷಯವಾದಂತಹ ಶಾಸ್ತ್ರಾರ್ಥ ವಿಚಾರವನ್ನು ನಿತ್ಯ ಮಾಡುವಂಥವನು. ಅದಕ್ಕಾಗಿ ನೀನು ಭೀಮ ಅಂತ ಕರೆಸ್ಕೊಂಡಿ. ನಿನ್ನ ಆ ಅವತಾರಕ್ಕೂ ನನ್ನ ನಮಸ್ಕಾರ. ಭಕ್ತರಿಗೆ ಮೋಕ್ಷಾನಂದ ಕೊಡ್ಲಿಕ್ಕಾಗಿ ಶಾಸ್ತ್ರ ರಚನೆ ಮಾಡಿದೆ. ಆದ್ರಿಂದ ಆನಂದ ತೀರ್ಥ. ತೀರ್ಥ ಅಂದ್ರೆ ಶಾಸ್ತ್ರ. ಆನಂದಕರವಾದ ಶಾಸ್ತ್ರವನ್ನು ಕೊಟ್ಟವನಾದ್ರಿಂದ ನೀನು ಆನಂದ ತೀರ್ಥ ಮಧ್ವ ಅಂತ ಕೂಡ ಕರೆಸ್ಕೊಂಡೆ. ಮಧು ಅಂದ್ರೆ ಸಂತೋಷ, ಅದನ್ನ ಕೊಡುವಂಥ ಶಾಸ್ತ್ರವುಳ್ಳವನಾದ್ರಿಂದ ನೀನು ಮಧ್ವ. ಸಕಲ ಶಾಸ್ತ್ರಗಳಿಗೆ ಅಭಿಮಾನಿನಿಯಾದಂಥ ಭಾರತೀ ದೇವಿ, ಶಂರೂಪಮಾಶ್ರಿತ ವಾಯುಂ, ಆ ವಾಯುದೇವಿಗೆ, ಭಾರತೀ ದೇವಿಗೆ ಶ್ರೀ ಅಂತ ಹೆಸರಿದೆ. ಅವಳಿಗೂ ನಮಸ್ಕಾರ ಮಾಡ್ತೇನೆ. ನಿನ್ನ ಮೂಲ ರೂಪ, ಅದಕ್ಕೂ ನಮಸ್ಕಾರ ಮಾಡ್ತೇನೆ. ಶಾಸ್ತ್ರಾಧ್ಯಯನ ರೂಪವಾದಂಥ ಸೇವೆಯನ್ನ, ಸಂಘವನ್ನ ನಿನ್ನ ಬಳಿ ಇದ್ದು ಮಾಡಿದರೆ ಅದು ಗಂಗಾ ಸ್ನಾನಕ್ಕಿಂತಲೂ, ಆಕಾಶ ಗಂಗಾ ಸ್ನಾನಕ್ಕಿಂತಲೂ ಹೆಚ್ಚಿನ ಪುಣ್ಯ ಕೊಡುವಂಥದ್ದು. ಸಜ್ಜನದ ಸಂಸಾರ ಭಯವನ್ನು ಪರಿಹರಿಸಿ ಅವರಿಗೆ ಆನಂದ ಕೊಡುವಂಥವನು ನೀನು. ನಿನಗೆ ಭಕ್ತಿಯಿಂದ ನಮಸ್ಕರಿಸ್ತೇನೆ ಅಂತ ಅದರ ಪ್ರಾರ್ಥನಾ. ದೇವ ವಾಯುದೇವನೇ, ಅಹಂ ನಾನು ದೇವವೃಂದೈಹಿ, ದೇವ ಸಮೂಹಗಳಿಂದ ಅನುದಿನ ಅಂದ್ರೆ ಪ್ರತಿನಿತ್ಯವೂ, ಆಸೇವಿತಂ ಚೆನ್ನಾಗಿ ಸೇವಿಸಲ್ಪಟ್ಟ, ಸುಪೂರ್ಣ ಪ್ರಮತಿಂ ಪೂರ್ಣವಾದ ಜ್ಞಾನವುಳ್ಳವನು. ಆದ್ದರಿಂದ ಹನುಮಂತ ಅಂತ ಕರೆಸ್ಕೊಂಡಿದ್ದೆ. ತಂ ತ್ವಾ ಬಳಿತ್ಥಾ ಸೂಕ್ತ, ರಾಮಾಯಣ ಮೊದಲಾದ ಕಡೆ ಪ್ರಸಿದ್ಧನಾದ ನಿನ್ನನ್ನ ಒಂದೇ ನಮಸ್ಕರಿಸ್ತೇನೆ. ಈಶೆ ಜಗತ್ತಿನ ಒಡೆಯನಾದ ಕೃಷ್ಣನಲ್ಲಿ ಒಂದಾರು ನಿತ್ಯ ನಮಸ್ಕಾರ ಮಾಡ್ತಾ ಇದ್ದಿ. ಅದರಿಂದ ಭೀಮನೆನಿಸಿದ್ದಿ. ತಂ ತ್ವಾ ಬಳಿತ್ಥಾ ಸೂಕ್ತ, ಮನ್ಯು ಸೂಕ್ತ ಮತ್ತೆ ಮಹಾಭಾರತದಲ್ಲಿ ಪ್ರತಿಪಾದ್ಯನಾದ ನಿನ್ನನ್ನು ನಮಸ್ಕರಿಸ್ತೇನೆ. ಶ್ರೀಮದ್ ಆನಂದ ತೀರ್ಥಂ, ಭಕ್ತರಿಗೆ ಆನಂದ ಕೊಡುವ ಶಾಸ್ತ್ರವನ್ನು ರಚನೆ ಮಾಡಿದ ಆನಂದ ತೀರ್ಥ ಮಧ್ವ ಮೊದಲಾದ ಹೆಸರುಗಳಿಂದ ಕೂಡಿದ. ತಂ ತ್ವಾ ಬಳಿತ್ಥಾ ಸೂಕ್ತ ಮೊದಲಾದ ಕಡೆ, ಹೋಮಾನ ಸೂಕ್ತ ಮೊದಲಾದ ಕಡೆ ಪ್ರತಿಪಾದಿತನಾದ ನಿನ್ನನ್ನ ಒಂದೇ ನಮಸ್ಕರಿಸ್ತೇನೆ. ಉತ ಮತ್ತು ಶ್ರೀಯೇ ಭಾರತೀ ದೇವಿಗೆ ನಿಯತಂ ತಪ್ಪದೇ ಒಂದೇ ನಮಸ್ಕರಿಸ್ತೇನೆ. ಮಂದಾಕಿನಿ ಸತ್ಸರಿತ್, ಗಂಗಾ ನದಿ ಎಂಬ ಶ್ರೇಷ್ಠವಾದ ಒಂದು ನದಿ, ಅದರ ಅಮಲ ಜಲ, ದೋಷವಿಲ್ಲದ ನಿರ್ಮಲವಾದ ನೀರು. ಆ ನೀರಿನಲ್ಲಿ ಆಸೇಕ ಅಂದ್ರೆ ಸ್ನಾನ ಮಾಡುವುದು, ಸಿಂಪಡಿಸಿಕೊಳ್ಳುವುದು, ನೀರನ್ನು ಸಿಂಪಡಿಸಿಕೊಳ್ಳುವುದು. ಅದಕ್ಕಿಂತ ಸಾಧಿಕ್ಯ ಹೆಚ್ಚು ಪುಣ್ಯಕರವಾದ ಸಂಗಂ, ನಿನ್ನ ಸಂಘ ಗಂಗಾ ನದಿಯ ಸಂಘಕ್ಕಿಂತ ಹೆಚ್ಚಿನ ಪುಣ್ಯ ಕೊಡುವಂಥದ್ದು. ಭವಭಯ ದಹನಂ, ಸಜ್ಜನರ ಸಂಸಾರ ಭಯವನ್ನು ಪರಿಹರಿಸುವಂಥವನು. ಸಜ್ಜನರನ್ನು ಮೋದಯಂತಂ, ನಿನ್ನ ಶಾಸ್ತ್ರಗಳ ಮೂಲಕ ನೀನು ಸಂತೋಷಪಡಿಸಿದ್ದಿ. ತಂ ತ್ವಾ ಹಾಗೆ ವೇದಾದಿ ಪ್ರತಿಪಾದ್ಯನಾದ ನಿನ್ನನ್ನು ಭಕ್ತಿಯಿಂದ ನಮಸ್ಕರಿಸ್ತೇನೆ. ಈ ಶ್ಲೋಕದ ಪಠನದಿಂದ ಗ್ರಹಪೀಡಾ ಪರಿಹಾರ, ರಾಜಬಂಧ ಪರಿಹಾರ ಅಂತ, ಹೀಗೆ ರಾಜನಿಂದ ಬಂಧನ ಯಾರಾದರೂ ಆಗಿದ್ರೆ, ಗ್ರಹಗಳ ಪೀಡೆ ಆಗಿದ್ರೆ
ಅವೆಲ್ಲವೂ ಕೂಡ ಪರಿಹಾರ ಕಾಣುತ್ತದೆ ಅಂತ ಅದರ ಫಲಶ್ರುತಿಯನ್ನು ಹೇಳಿದ್ದಾರೆ.